ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಈ ದಿನ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರ ಬಾಳಿಗೆ ವರದಾನವಾಗುವಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬ ನಿವೃತ್ತರಿಗೆ, ನೌಕರರಿಗೆ ಭಾರಿ ಲಾಭವನ್ನು, ಉಪಯುಕ್ತವಾದಂತಹ ವಿಚಾರ. ಪಿಂಚಣಿ ಹಾಗೂ ಪೆನ್ಷನ್ ಬೆನಿಫಿಟ್ಸ್, ಪಿಂಚಣಿ ಸೌಲಭ್ಯಗಳನ್ನು ಶೀಘ್ರವಾಗಿ ಕೊಡುವ ಬಗ್ಗೆ, ಪಿಂಚಣಿ ಸೌಲಭ್ಯಗಳನ್ನು ಮಂಜೂರಾತಿ ಮಾಡುವ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ಮಹತ್ವದ ಆದೇಶ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಈ ಆದೇಶ ಏನು, ಇದರಲ್ಲಿ ಏನೇನು ಅಂಶಗಳಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, 20-30 ವರ್ಷಗಟ್ಟಲೆ ಕೆಲಸ ಮಾಡಿ ನಿವೃತ್ತಿಯಾದ ನಂತರ ಉತ್ತಮ ಜೀವನವನ್ನು ಹಾಗೂ ಯಾವುದೇ ಸಮಸ್ಯೆಗಳನ್ನು ಅನುಭವಿಸ್ತೇವೆ, ಗೌರವಯುತವಾಗಿ ಜೀವನ ಮಾಡೋಕ್ಕೆ ಪಿಂಚಣಿ ಅತ್ಯಂತ ಅವಶ್ಯಕ. ಈ ಪಿಂಚಣಿಯನ್ನು ತಕ್ಷಣ ನೀಡುವ ಬಗ್ಗೆ ಸರ್ಕಾರ ಒಂದು ಹೊಸ ಆದೇಶವನ್ನು ಮಾಡಿದೆ. ಶೀಘ್ರವಾಗಿ ಪಿಂಚಣಿ ಸೌಲಭ್ಯವನ್ನು ಕೊಡುವಂಥ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವಯೋನಿವೃತ್ತಿ, ವಾಲಂಟರಿ ರಿಟೈರ್ಮೆಂಟ್ ವಿಚಾರದಲ್ಲಿ ನೌಕರರಿಗೆ ಪಿಂಚಣಿ ಸೌಲಭ್ಯದ ಬಗ್ಗೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ವಯೋನಿವೃತ್ತಿ ವಿಚಾರದಲ್ಲಿ ಹೊಸ ಪಿಂಚಣಿ ನಿಯಮವನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಇದರಿಂದ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸರ್ಕಾರ ಏಜ್ ರಿಟೈರ್ಮೆಂಟ್ ಹಾಗೂ ವಾಲಂಟ್ರಿ ರಿಟೈರ್ಮೆಂಟ್ ನಿವೃತ್ತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಲು ಕರ್ನಾಟಕ ಸರ್ಕಾರ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದೆ. ಖಜಾನೆ 2 ಟ್ರೆಜರಿ 2ನಲ್ಲಿ ಹಣಕಾಸು ನಿರ್ವಹಣೆಯ ತಂತ್ರಾಂಶದ ಮೂಲಕ ಮಹಾಲೆಕ್ಕಪಾಲಕರು, ಅಕೌಂಟೆಂಟ್ಸ್ ಜನರಲ್ AG ಪಿಂಚಣಿ ಅರ್ಜಿಗಳನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ನಿರ್ದೇಶನವನ್ನು ನೀಡಿದೆ. ತಿಂಗಳ ಕಾಲ ರಾಜ್ಯದ ಎಲ್ಲ ಹಣ ಸೆಳೆಯುವ ಹಾಗೂ ಬಟವಾಡೆ ಅಧಿಕಾರಿಗಳು, DDO, ನಿವೃತ್ತಿ ವೇತನ ಹಾಗೂ ಸ್ವಯಂ ನಿವೃತ್ತಿ ಹೊಂದುವಂಥ ನೌಕರರಿಗೆ ಪಿಂಚಣಿಗೆ ಸಂಬಂಧಿಸಿದಂಥ ಅಪ್ಲಿಕೇಶನ್ಗಳನ್ನು ಆನ್ಲೈನ್ನಲ್ಲೇ ದಾಖಲಿಸಬೇಕು. ಇಷ್ಟು ದಿನ ಮ್ಯಾನ್ಯಲಲ್ಲಿ ಅರ್ಜಿಯನ್ನು ಕೊಡ್ತಾಯಿದ್ದು, ಈಗ ಆನ್ಲೈನ್ನಲ್ಲೇ ದಾಖಲಿಸಿ ಮಂಜೂರಾತಿ ಪಡೆಯುವುದು ಹಾಗೂ ಭೌತಿಕವಾಗಿ ಸಿದ್ಧಪಡಿಸಿದಂತಹ ಮ್ಯಾನ್ಯಲ್ ಅರ್ಜಿಗಳನ್ನು, ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಮಹಾಲೆಕ್ಕಪಾಲಕರಿಗೆ ನಿಯಮಾನುಸಾರ ಸಲ್ಲಿಸಲು ಆದೇಶವನ್ನು ನೀಡಿದೆ. ಅಂದರೆ ಆನ್ಲೈನಲ್ಲಿ ಆಲ್ರೆಡಿ ಅರ್ಜಿಗಳು ಹೋಗಿರುತ್ತೆ, ಆ ಅರ್ಜಿಗಳು ವಿಚಾರದಲ್ಲಿ ಎನ್ಕ್ವೈರಿ ಮಾಡ್ತಿರ್ತಾರೆ, ಸಂಬಂಧಪಟ್ಟ ದಾಖಲಾತಿಗಳನ್ನು ಪ್ರಾಪರ್ ಚಾನಲಲ್ಲಿ ಕಳಿಸ್ಕೊಡ್ಬೇಕು ಅಂತ ಈ ಆದೇಶದಲ್ಲಿ ತಿಳಿಸಿದೆ. ಪ್ರಾಯೋಗಿಕ ಹಂತವಾಗಿ ಯಶಸ್ವಿಯಾದಲ್ಲಿ ಖಜಾನೆ 2ನ ತಂತ್ರಾಂಶದ ಮೂಲಕವೇ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸೋ ವಿಚಾರದಲ್ಲೂ ಕೂಡ ಆದೇಶವನ್ನು ಹೊರಡಿಸಿದೆ. ಆದಾಗ್ಯೂ ಸರ್ಕಾರ ನೀಡಿರುವಂಥ ಸ್ಪಷ್ಟ ಸೂಚನೆಗಳ ಹೊರತಾಗಿಯೂ ಗಮನಾರ್ಹ ಸಂಖ್ಯೆಯಲ್ಲಿ DDOಗಳು ಅರ್ಜಿಗಳನ್ನು, ದಾಖಲಾತಿಗಳನ್ನು ಭೌತಿಕವಾಗಿ ಸಲ್ಲಿಸುವುದು ಗಮನಕ್ಕೆ ಬಂದಿದೆ. ಈ ಪ್ರಕ್ರಿಯೆಯಿಂದಾಗಿ ರಿಟೈರ್ಡ್ ಆಗಿ 5, 6, 7 ತಿಂಗಳು ಅಥವಾ ವರ್ಷ ಆದರೂ ಕೂಡ ಅವರಿಗೆ ರಿಟೈರ್ಮೆಂಟ್ ಪೆನ್ಷನ್ಗಳು ಸಿಗ್ತಾ ಇರೋದಿಲ್ಲ. ಈ ಉದ್ದೇಶಕ್ಕಾಗಿ PPO ಯೋಜನೆ ಅಡಿಯಲ್ಲಿ ಪಾವತಿಗಾಗಿ ಸಕಾಲದಲ್ಲಿ ಪಿಂಚಣಿ ದೃಢೀಕರಣ ಹಾಗೂ ಎಲೆಕ್ಟ್ರಾನಿಕ್ ದತ್ತಾಂಶಗಳನ್ನು ಪ್ರಸಾರಕ್ಕಾಗಿ ಪಾಲಕರ ಕಚೇರಿ ಹಾಗೂ ಖಜಾನೆ ನಡುವೆ ತಡೆರಹಿತ ಸಂವಹನವನ್ನು ಮಾಡೋ ಉದ್ದೇಶಕ್ಕಾಗಿ ಈ ರೀತಿ ಆದೇಶವನ್ನು ಹೊರಡಿಸಿದೆ. ದೃಢೀಕೃತ ದಾಖಲಾತಿಗಳನ್ನು ಮಹಾಲೆಕ್ಕಪಾಲಕರ
ಉಲ್ಲೇಖಿತ ಪತ್ರದಲ್ಲಿ ತಿಳಿಸಿರುವಂತೆ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವ ಸಲುವಾಗಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಂಡಿದೆ. ದಿನಾಂಕ 1/12/2025 ಜಾರಿಗೆ ಬರುವಂತೆ ವಯೋನಿವೃತ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾ ಲೆಕ್ಕಪಾಲಕರು AG ಅವರು ಕಚೇರಿಯಲ್ಲಿ ಭೌತಿಕವಾಗಿ ಸಲ್ಲಿಸುವ ಯಾವುದೇ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ತಿಳಿಸಿದೆ. ಅಂದರೆ ಈ ತಿಂಗಳು 1 ಯಾರ್ಯಾರು ಪಿಂಚಣಿಗಾಗಿ ಅರ್ಜಿ ಸಲ್ಲಿಸ್ತಾರೋ ಅವರು ಭೌತಿಕವಾಗಿ ಸಲ್ಲಿಸಿರುವಂಥ ಅರ್ಜಿಗಳನ್ನು ರಿಸೀವ್ ಮಾಡೋದಿಲ್ಲ. ಮೇಲೆ ಉಲ್ಲೇಖಿಸಲಾದಂಥ ಸರ್ಕಾರಿ ಆದೇಶದಲ್ಲಿನ ಸೂಚನೆಗಳನ್ನು ಪಾಲನೆ ಮಾಡದೆ ಸರ್ವಿಸ್ ಬುಕ್ನೊಂದಿಗೆ ಭೌತಿಕ ರೂಪದಲ್ಲಿ ಸಲ್ಲಿಸುವ ಪ್ರಸ್ತಾವನೆಯನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರ್ದು ಅಂತ ಹೇಳಿ ತಿಳಿಸಿದೆ. ಮಹಾಲೆಕ್ಕಪಾಲಕರ ಕಚೇರಿಯ ಭೌತಿಕ ಸೇವಾವಹಿ ಹಾಗೂ ನಮೂನೆ 7 ಮುದ್ರಿತ ಪ್ರತಿಯೊಂದಿಗೆ ನಿಗದಿತ ಆನ್ಲೈನ್ ಪ್ರಕ್ರಿಯೆ ಮೂಲಕ ಸಲ್ಲಿಸಲಾಗಿರುವಂತಹ ಪೆನ್ಷನ್ ರೆಕಾರ್ಡ್ಸ್ ಪೆನ್ಷನ್ ಅಪ್ಲಿಕೇಶನ್ ಮಾತ್ರ ಅಂಗೀಕಾರ ಮಾಡಬೇಕು ಅಂತ ಹೇಳಿ ತಿಳಿಸಿದೆ. ನಮೂನೆ 7ರಲ್ಲಿ ಮುದ್ರಿತ ಹಾಗೂ ಭೌತಿಕ ಸೇವಾವಹಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ಪಿಂಚಣಿ ಪ್ರಸ್ತಾವನೆಯನ್ನು ಪರಿಶೀಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಹಾಗೂ ಸದರಿ ಪ್ರಕ್ರಿಯೆಯಲ್ಲಿ ಯಾವ ದಿನಾಂಕದಂದು ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಫೈಲ್ ಮಾಡಿದರೂ ಅದೇ ದಿನಾಂಕ ಅಂತ ಪರಿಗಣಿಸುತ್ತೆ. ಎಲ್ಲ ನಿವೃತ್ತ ಹಾಗೂ ನಿವೃತ್ತಿ ಹೊಂದಿರುವ ನೌಕರರ ನೇಮಕಾತಿ ದಿನಾಂಕದಿಂದ ತಿಂಗಳ ಕೊನೆ ಕೆಲಸದ ದಿನಾಂಕವನ್ನು ಒಳಗೊಂಡಂತೆ ವೇತನ ನಿಗದಿ ಆಯಾ DDO ಅವರು ಕಡ್ಡಾಯವಾಗಿ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಎಲ್ಲ DDO ಅವರು ಈ ವಿಚಾರದಲ್ಲಿ ಸರಿಯಾದ ಅಂತಿಮ ವೇತನವನ್ನು ಸೆಳೆಯಬೇಕು. ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ನಮೂನೆ 7ರ ಜೊತೆಯಲ್ಲಿ ಕಡ್ಡಾಯವಾಗಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಕೂಡ ಈ ಆದೇಶದಲ್ಲಿ ತಿಳಿಸಿದೆ. ಈ ಮೇಲ್ಕಂಡ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲೆಕ್ಕಪಾಲಕರು ನೀಡುವ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಆದೇಶದಲ್ಲಿನ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ರಾಜ್ಯದ ಎಲ್ಲ DDOಗಳು ಹಾಗೂ ಪಿಂಚಣಿ ಮಂಜೂರಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡುವಂತಿಲ್ಲ. ನಿವೃತ್ತಿ ವೇತನ ಪ್ರಾಧಿಕಾರವು ವಿಳಂಬದಲ್ಲಿ ಸದರಿ ವಿಳಂಬಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪೆನ್ಷನ್ ಲೇಟಾಗಿ ಬರೋದು, ಪೆನ್ಷನ್ನಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ DDO ಹಾಗೂ ಪಿಂಚಣಿ ಮಂಜೂರಾತಿ ಪ್ರಾಧಿಕಾರಕ್ಕೆ ನೇರ ಹೊಣೆಗಾರರು ಅಂತ ಪರಿಗಣಿಸಲಾಗುವುದು ಅಂತ ಹೇಳಿ ಕೂಡ ಇಲ್ಲಿ ತಿಳಿಸಿದೆ. ಸರ್ಕಾರ ಮಾಡಿರುವಂಥ ಆದೇಶದ ಪ್ರತಿಯನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಕರ್ನಾಟಕ ಸರ್ಕಾರ ಸಂಖ್ಯೆ IE 15 TAR 2025, ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು 3/12/2025 ಈ ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ. ಖಜಾನೆ 2 ತಂತ್ರಾಂಶದ ಮೂಲಕ ಮಹಾಲೆಕ್ಕಪಾಲಕರಿಗೆ ವಯೋನಿವೃತ್ತಿ, ಸ್ವನಿವೃತ್ತಿ ಹೊಂದುವಂಥ ನೌಕರರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ, ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದೆ. ಈ ಹಿಂದೆ ಮಾಡಿರುವಂಥ ಸರ್ಕಾರದ ಆದೇಶ 14/3/2025 ಒಂದು ಆದೇಶವನ್ನು ಮಾಡಿತ್ತು. ಆ ಆದೇಶಕ್ಕೆ ತಕ್ಕಂತಲೇ ಲೆಕ್ಕಪಾಲಕರು ನಡ್ಕೊಬೇಕು, DDO ಅವರು ನಡ್ಕೊಬೇಕು ಅಂತ ಹೇಳಿ ಆದೇಶವನ್ನು ಹಾಕಿದ್ದೀನಿ. ಈ ಆದೇಶದ ಪ್ರತಿಯನ್ನು ತಾವೆಲ್ಲರೂ ನೋಡ್ಕೊಬೋದು. ಈ ಆದೇಶವನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ ಸತೀಶ್ SB ಆರ್ಥಿಕ ಇಲಾಖೆ FR ಅವರು ಹೊರಡಿಸಿದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಎಲ್ಲ ಆದೇಶಗಳನ್ನು ತಿಳಿಸಿದೆ. ಸ್ನೇಹಿತರೆ, ಯಾರಿಗಾದರೂ ಪಿಂಚಣಿ ಲೇಟಾಗಿ ಬರೋದು, ರಿಟೈರ್ಡ್ ಆಗಿ ವರ್ಷ 6 ತಿಂಗಳು ಆದರೂ ಕೂಡ ಬರದೇ ಇರೋರು ನೇರವಾಗಿ DDO ಹಾಗೂ ಪಿಂಚಣಿ ನೇಮಕಾತಿ ಮಂಜೂರಾತಿ ಪ್ರಾಧಿಕಾರದಲ್ಲಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಅಥವಾ AG ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಯಾರು ನಿರ್ಲಕ್ಷ್ಯ ಮಾಡಿದರೋ ಅವರಿಗೆ
ನೇರ ಹೊಣೆಗಾರನಾಗಿ ಮಾಡ್ತಾರೆ. ಈ ಮಾಹಿತಿಯನ್ನು